ಎಸ್, ಈಗ ಸೀಲ್ ಡೌನ್ ಆಗಿರುವಂತಹ ಬಂಟ್ವಾಳದ ನರಿಕೊಂಬು ಗ್ರಾಮದ ನಾಯಿಲದಲ್ಲಿ ಆ ಸೀಲ್ ಡೌನ್ ವ್ಯಾಪ್ತಿ ಒಳಗೆ ಇರುವಂತಹ ಮನೆಗಳ ನಿವಾಸಿಗಳು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇರುವಂತದ್ದು. ಅವರಿಗೆ ತಮ್ಮ ದಿನನಿತ್ಯದ ಅಗತ್ಯದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ದುಡ್ಡಿಲ್ಲ ಎನ್ನುವಂತಹ ಬೇಸರವನ್ನ ಈಗ ತೋಡಿಕೊಳ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಸಂದೀಪ್. ನಮಸ್ತೆ ಗೌತಮ್. ಎಸ್, ಹೇಗಿದೆ ಈ ಒಂದು ಲಾಕ್ಡೌನ್ಗೆ ತುತ್ತಾಗಿರುವಂತಹ ನಾಯಿಲ ಪ್ರದೇಶದಲ್ಲಿರುವಂತಹ ಜನರ ಪರಿಸ್ಥಿತಿ ಈಗ ಅಂತ? ಕಳೆದ ಭಾನುವಾರ ಏನು ಇಲ್ಲಿ ಒಬ್ರು ಮಹಿಳೆಯಲ್ಲಿ COVID-19 ಪ್ರಕರಣ ಪಾಸಿಟಿವ್ ಆಗಿ ಕಂಡು ಬಂತ. ಆ ಬಳಿಕ ನಾಯಿಲ ಪರಿಸರವನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಸುಮಾರು 153ಕ್ಕಿಂತಲೂ ಅಧಿಕ ಮನೆಗಳು, ಕುಟುಂಬಗಳು ಇಲ್ಲಿ ಒಂದು ಸೀಲ್ ಡೌನ್ ವ್ಯಾಪ್ತಿಗೆ ಒಳಪಡ್ತದೆ. ಸಾಮಾನ್ಯವಾಗಿ ಒಂದು ನರಿಕೊಂಬು ಗ್ರಾಮ ಪಂಚಾಯತಿ ಒಂದು ಗ್ರಾಮೀಣ ಭಾಗವಾಗಿರುವಂತಹ ನಾಯಿಲದಲ್ಲಿ ಸಾಕಷ್ಟು ಬಡ ಕುಟುಂಬಗಳು ಮತ್ತು ಮಧ್ಯಮ ಕುಟುಂಬದ ವರ್ಗದವರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಯಾವಾಗ ಇಲ್ಲಿ ಸೀಲ್ ಡೌನ್ ಪ್ರಾರಂಭ ಆಯ್ತು, ಆ ಬಳಿಕ ಪಂಚಾಯತ್ ವತಿಯಿಂದ ಇಲ್ಲಿ ಒಂದು ಕಂಟ್ರೋಲ್ ರೂಮ್ ಅಂತ ತೆರೆಯಲಾಗಿದೆ. ಮಾತ್ರ ಅಲ್ಲ, ಇಲ್ಲಿ ಜನರಿಗೆ ಅಗತ್ಯ ವಸ್ತುಗಳನ್ನು ಮನೆ ಮನೆಗೆ ಪೂರೈಸಲಿಕ್ಕೆ ಅಲ್ಲಿ ಒಂದು 4 ಜನರ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಆದ್ರೆ ಈ ತಂಡದಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಅವ್ರ ಜನರು ಯಾವ್ದಾದ್ರು ಅಗತ್ಯ ವಸ್ತುಗಳು ಬೇಕಿದ್ರೆ ಅವರು ಹಣ ಕೊಟ್ಟು ಖರೀದಿಸಬೇಕಾಗ್ತದೆ. ಆದ್ರೆ ಯಾವಾಗ ಇಲ್ಲಿ ಸೀಲ್ ಡೌನ್ ಆಯ್ತಾ, ಅದಕ್ಕಿಂತ 1 ತಿಂಗಳ ಮೊದಲೇ ಇಲ್ಲಿ ಲಾಕ್ ಡೌನ್ ನಿಂದ ಜನರು ತುಂಬಾ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗದೆ, ಕೈಯಲ್ಲಿ ಹಣ ಇಲ್ಲದೆ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಜನರು ಈ ಅಗತ್ಯ ವಸ್ತುಗಳನ್ನು ಖರೀದಿಸಬೇಕಾದ್ರೆ ಹಣ ನೀಡಬೇಕು. ಈಗ ಕೈಯಲ್ಲಿ ಹಣವೇ ಇಲ್ಲದ ಕಾರಣಕ್ಕಾಗಿ ಇವರು ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಈ ಬಗ್ಗೆ ಸ್ಥಳೀಯ ಪಂಚಾಯತಿಗಳಲ್ಲಿ ಹೇಳಿದಾಗ, ನಮಗೆ ಅದಕ್ಕೆ ಅನುದಾನ ಇಲ್ಲ, ಏನೋ ವಸ್ತುಗಳನ್ನು ನಾವು ನಿಮ್ಗೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡಬಹುದು, ಅದಕ್ಕೂ ನೀವು ಹಣ ಪಾವತಿಸಬೇಕು, ಆದ್ರೆ ಹಣವೇ ಇಲ್ಲದೆ ವಸ್ತುಗಳನ್ನು ನೀಡುವಂತ ಯಾವುದೇ ವ್ಯವಸ್ಥೆಗಳಿಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಮಾತ್ರ ಇಲ್ಲಿಗೆ ಅಧಿಕಾರಿಗಳು ಬರ್ತಾರೆ, ಸೀಲ್ ಡೌನ್ ವ್ಯಾಪ್ತಿಯ ಹೊರಗೆ ಏನು ಗೇಟ್ ಇದೆಯಾ ಅಲ್ಲಿವರೆಗೆ ಬರ್ತಾರೆ ಅಂತ, ಅಲ್ಲಿಂದ ನೋಡಿ ಅಲ್ಲಿಂದ ವಾಪಸ್ ಹೋಗ್ತಾರೆ. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಮಾಧ್ಯಮದ ಮೂಲಕ ಹೇಳ್ತೇವೆ ಅನ್ನುವಂತ ಒಂದು ಅಳಲನ್ನು ಈ ಭಾಗದಲ್ಲಿ ಜನರು ತೋಡ್ಕೊಂಡಿದ್ದಾರೆ. ಗೌತಮ್. ಎಸ್, ಇನ್ನು ಅನೇಕ ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಯಾರೆಲ್ಲ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅವರಿಗೆ ಒಂದು ಕಿಟ್ಗಳನ್ನ ವಿತರಣೆ ಮಾಡುವಂತದ್ದು ಅಥವಾ ಅವಶ್ಯಕ ವಸ್ತುಗಳನ್ನು ವಿತರಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂತಹವರ ಗಮನಕ್ಕೆ ಏನಾದ್ರೂ ಈ ವಿಚಾರಗಳು ಬಂದಿದೆಯಾ ಅನ್ನುವಂಥದ್ದು ಸಂದೀಪ್? ಈಗ ಖಂಡಿತವಾಗಿ ಸಾಕಷ್ಟು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲೂ ಕೂಡ ಸಾಕಷ್ಟು ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ಕೂಡ ಈ ಆಹಾರದ ಕಿಟ್ಗಳನ್ನು ಪೂರೈಸುವಂತ ವ್ಯವಸ್ಥೆ ಮಾಡಿದ್ದಾರೆ. ಸೀಲ್ ಡೌನ್ ಇರುವಂತ ವ್ಯಾಪ್ತಿಯಲ್ಲಿ ಅಥವಾ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇರುವಂತ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ, ಆ ಭಾಗಕ್ಕೆ ಯಾರು ಕೂಡ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಅಲ್ಲಿಗೆ ಹೋಗೋದಿದ್ರು ಕೂಡ ಅಲ್ಲಿಗೆ ಏನು ಒಂದು ಜನರನ್ನು ನೋಂದಾಯಿಸಿಕೊಂಡಿದ್ದಾರೆ ಅವರು ಮಾತ್ರ ಆ ಮನೆಗೆ ಹೋಗ್ಬೇಕು. ಮತ್ತು ಇದಕ್ಕೆ ಇಂಥ ಒಂದು ಸಮಯದಲ್ಲಿ ಈ ತುರ್ತು ಸಂದರ್ಭದಲ್ಲಿ ಮಾತ್ರ ಹೋಗ್ಬೇಕು. ಬೇರೆ ಭಾಗಗಳಲ್ಲಿ ಆದ್ರೆ ಜನರು ಯಾರು ದಾನಿಗಳಿದ್ದಾರೆ ಅಥವಾ ಸಂಘ ಸಂಸ್ಥೆಗಳು ಅವರು ನೇರವಾಗಿ ಹೋಗಿ ಮನೆಯನ್ನು ಬಡವರ ಮನೆಯನ್ನು ಗುರುತಿಸಿಕೊಡುವಂತ ವ್ಯವಸ್ಥೆಗಳಾಗ್ತದೆ. ಆದ್ರೆ ಇಲ್ಲಿ ಸೀಲ್ ಡೌನ್ ಇರುವಂತ ಕಾರಣಕ್ಕಾಗಿ ಆ ಪ್ರದೇಶಕ್ಕೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂದ್ರೆ ಹೊರಭಾಗದಲ್ಲಿ ಪೊಲೀಸ್ ಕಾವಲು ಇರ್ತದೆ. ಮಾತ್ರ 28 ದಿನಗಳ ಕಾಲ ಅಲ್ಲಿ ಯಾರಿಗೆ ಪ್ರವೇಶ ಇಲ್ಲದ ಕಾರಣಕ್ಕಾಗಿ ಸಂಘ ಸಂಸ್ಥೆಗಳವರು ಕೂಡ ಏನು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಬಗ್ಗೆ ಅಲ್ಲಿನ ಜನರ ಹತ್ರ ಕೇಳುವಾಗ ನಾವು ನಮ್ಮ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳು ತಿಳಿಸಿದ್ದೇವೆ, ಅದರಿಂದ ಅವರಿಗೆ ಒಂದು ಸ್ಪಂದನೆ ಸಿಕ್ಕಿಲ್ಲ ಅಂತ ಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ಸಂಘ ಸಂಸ್ಥೆಗಳಿಗೆ ಯಾರಿಗಾದ್ರು ಹೇಳಿರೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿಲ್ಲ. ಗೌತಮ್. ಎಸ್, ಅಂದ್ರೆ ಬಹುಶಃ ಅಲ್ಲಿ ಏನು ಈಗ ಸದ್ಯಕ್ಕೆ ಲಾಕ್ಡೌನ್ ಇದೆ, ಒಳಗೆ ಹೋಗೋದಿಕ್ಕೆ ಅನುಮತಿಗಳಿಲ್ಲ. ಬಹುಶಃ ಅಲ್ಲಿ ಒಂದು ಹೋಗೋದಿಕ್ಕೆ ವಿನಾಯಿತಿಗಳನ್ನ ಕೊಟ್ರೆ ಯಾರಾದ್ರೂ ಸಂಘ ಸಂಸ್ಥೆಗಳು ಹೋಗಿ ಕೊಡೋದಿಕ್ಕೆ ಸಿದ್ಧರಿದ್ದಾರಾ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ತಮ್ಮ ಗಮನಕ್ಕೆ ಇದೆಯಾ ಅನ್ನುವಂಥ ಸಂದೀಪ್? ಸಾಕಷ್ಟು ಸಂಘ ಸಂಸ್ಥೆಗಳು ಈಗಾಗಲೇ ಇಲ್ಲಿ ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಆಹಾರ ಕಿಟ್ಗಳ ನೀಡಿದೆ. ಮಾತ್ರ ಅಲ್ಲ, ಇಂತಹ ಒಂದು ವಿಷಯಗಳ ಗಮನಕ್ಕೆ ಬಂದ್ರೆ ಅವರು ಕೊಡ್ಲಿಕ್ಕೆ ಒಂದು ಅವಕಾಶ ಅಂದ್ರೆ ಕೊಡುವಂತ ಸಾಕಷ್ಟು ಸಂಘ ಸಂಸ್ಥೆಗಳು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿದೆ. ಅದೇ ಇಲ್ಲಿ ಈಗ ಏನು ಸೀಲ್ ಡೌನ್ ಆಗ್ತಿದೆ, ಈಗ ನಾವು ಈ ಹಿಂದೆ ಬಂಟ್ವಾಳ ಪರಿಸರದಲ್ಲೂ ನೋಡಿರ್ಬೋದು, ಬಂಟ್ವಾಳದಲ್ಲೂ ಕೂಡ ಸೀಲ್ ಡೌನ್ ಅಂತ ಬಳಿಕ ಆ ಪ್ರದೇಶಕ್ಕೆ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದ ಕಾರಣಕ್ಕಾಗಿ ಯಾರು ಕೂಡ ಆ ಜನರ ಬಗ್ಗೆ ಅಂದ್ರೆ ಹೆಚ್ಚಿನ ಕಾಳಜಿ ವಹಿಸಲಿಕ್ಕೆ ನೋಡುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಮನೆ ಮನೆಗೆ ವಿತರಿಸಲಿಕ್ಕೆ ಪಂಚಾಯತ್ ಅಥವಾ ಪುರಸಭೆ ವ್ಯವಸ್ಥೆಗಳು ಅವರೇ ನೇರವಾಗಿ ಮನೆಗೆ ಕೊಡೋ ಕಾರಣಕ್ಕಾಗಿ ಯಾರು ಕೂಡ ಅಂದ್ರೆ ಈ ಒಂದು ಹೊಸ ಸಮಸ್ಯೆಯನ್ನು ಎಳೆದುಕೊಳ್ಳುವುದು ಬೇಡ ಅನ್ನೋ ಕಾರಣಕ್ಕಾಗಿ ಯಾವುದೇ ಸಂಘ ಸಂಸ್ಥೆಗಳು ಅವರಿಗೆ ನೆರವನ್ನು ನೀಡಲಿಕ್ಕೆ ಹೋಗಿಲ್ಲ. ಆದ್ರೆ ಇನ್ನು ಮುಂದೆ ಈಗ ಏನು ಅಲ್ಲಿ ಜನರು ಅಳಲು ತೊಡ್ಕೊಂಡಿದ್ದಾರೆ, ಇದೀಗ ಮಾಧ್ಯಮಗಳ ಮೂಲಕ ಬಿತ್ತರಾಗಿ ಎಲ್ಲರೂ ಸಂಘ ಸಂಸ್ಥೆಗಳು ಗೊತ್ತಾದ್ರೆ ಅಥವಾ ಇದಕ್ಕೆ ಬೇಕಾದಂತ ಪೂರಕ ವ್ಯವಸ್ಥೆಯನ್ನು ಸ್ಥಳೀಯ ಪಂಚಾಯತ್ ಅಥವಾ ಸಂಘ ಸಂಸ್ಥೆಗಳು ಮಾಡಬೇಕು. ಅಂದ್ರೆ ಜನರಿಗೆ ಅಲ್ಲಿ ಇರುವಂತದ್ದು ಈಗ ನಮ್ಮ ಕೈಯಲ್ಲಿ ಹಣವೇ ಇಲ್ಲ, ನಾವು ಯಾವುದೇ ವಸ್ತುಗಳನ್ನು ನಮ್ಗೆ ಖರೀದಿಸಬೇಕಂತಿದ್ರೆ ನಮಗೆ ಅಂದ್ರೆ ಪಂಚಾಯತ್ ನಮ್ಗೆ ಅಲ್ಲಿ ಒಂದು ವ್ಯವಸ್ಥೆನ ಕಲ್ಪಿಸಿದೆ. ಅಂದ್ರೆ ಅಂಗಡಿ ಅಂತ ಇರ್ತಿದ್ರೆ ಮತ್ತೆ ಮನೆಗೆ ಕಳಿಸಿಕೊಡೋ ವ್ಯವಸ್ಥೆ ಮಾಡಿದೆ. ಆದ್ರೆ ಆ ವಸ್ತುಗಳನ್ನು ಖರೀದಿಸಬೇಕಾದ್ರೆ ನಮ್ಮ ಕೈಯಲ್ಲಿ ಹಣ ಇರಬೇಕು. ನಾವು ಬಡವರು ಕೆಲಸ ಇಲ್ಲದೆ ಸುಮಾರು 1 ತಿಂಗಳು ಕಳೆದಿದೆ, ನಮ್ಮ ಕೈಯಲ್ಲಿ ಯಾವುದೇ ಹಣ ಇಲ್ಲ. ಇದ್ದ ಹಣಗಳು ಈಗಾಗಲೇ ನಾವು ವಸ್ತುಗಳನ್ನು ಖರೀದಿಸಲಿಕ್ಕೆ ಖರ್ಚಾಗಿದೆ. ಆ ಕಾರಣಕ್ಕಾಗಿ ಇದಕ್ಕೆ ಏನಾದೊಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಬೇಕು ಅನ್ನೋದು ಆ ಭಾಗದ ಜನರೊಂದು ಆಗ್ರಹ. ಗೌತಮ್. ಎಸ್, ಇನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ಈ ಒಂದು ವಿಚಾರ ಬಂದಿದ್ಯಾ? ಬಂದಿದ್ರೆ ಅವರಿಂದ ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ಸಂದೀಪ್? ಈಗ
ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ನಿನ್ನೆ ಅಲ್ಲಿ ಒಬ್ರು ಸ್ಥಳೀಯ ನಿವಾಸಿ ವೆಂಕಪ್ಪ ಅವರು ಮಾಧ್ಯಮಕ್ಕೆ ಕಾಲ್ ಮಾಡಿದ್ರು. ಅವರೇ ಹೇಳಿದಂತೆ ನಮ್ಗೆ ಅಂತ ಹೇಳಿದ್ರೆ ಈಗ ಅವರು ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆದ್ರೆ ಇದರಿಂದ ಯಾವುದೇ ಆಗಿಲ್ಲ. ಅವರು ಶಾಸಕರನ್ನು ಸಂಪರ್ಕ ಮಾಡುವಂತಹ ಒಂದು ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಸಾಕಷ್ಟು ಬಡವರ್ಗದವರ ಕಾರಣಕ್ಕಾಗಿ ಅವರನ್ನು ನೇರ ಸಂಪರ್ಕ ಮಾಡಿದ್ದಾರೆ, ಅವರ ಗಮನಕ್ಕೆ ತಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ನಾವು ಪಂಚಾಯತ್ಗೆ ಈ ಬಗ್ಗೆ ಹೇಳಿದ್ದೇವೆ. ಆದ್ರೆ ಪಂಚಾಯತ್ ನಲ್ಲಿ ಯಾವುದೇ ಅನುದಾನ ನಮಗೆ ಇದಕ್ಕೆ ಅಂದ್ರೆ ಹಣವನ್ನು ನೀಡುವಂತ ಯಾವುದೇ ಒಂದು ವ್ಯವಸ್ಥೆ ನಮಗೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿದಾರಂತೆ. ಆ ಕಾರಣಕ್ಕಾಗಿ ಅವರು ಇದು ಮಾಧ್ಯಮದ ಮೂಲಕ ತಲುಪಿದ ಅದ್ರ ಜನರಿಗೆ ಇದು ಜನಪ್ರತಿನಿಧಿಗಳ ಇದ್ದಾರೆ ಅಥವಾ ಅಧಿಕಾರಿಗಳ ಇವರ ಗಮನಕ್ಕೆ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಇಟ್ಟುಕೊಂಡು ಇವರು ಮಾಧ್ಯಮ ಕೇಳಿದ್ದಾರೆ. ಇವತ್ತು ಶಾಸಕರ ಗಮನಕ್ಕೆ ಬಂದಿದ ಅಥವಾ ಬೇರೆ ಯಾರು ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಬೇರೆ ಇತರ ಜನಪ್ರತಿನಿಧಿ ಗಮನಕ್ಕೆ ಬಂದಿದೆ ಅನ್ನುವಂಥದ್ದು ಈ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯ ಇಲ್ಲ. ಗೌತಮ್. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಬಹುತೇಕ ಗ್ರಾಮಾಂತರ ಪ್ರದೇಶಗಳು ಯಾವುದೆಲ್ಲ ಈಗ ಸೀಲ್ ಡೌನ್ ಆದೇಶಕ್ಕೆ ಒಳಗಾಗಿದೆಯೋ ಅಲ್ಲೆಲ್ಲ ಕಂಡು ಬರ್ತಾ ಇರುವಂತಹ ಸಮಸ್ಯೆ. ಯಾಕಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹುತೇಕ ಮನೆಗಳು ಬಡ ಮತ್ತು ಮಧ್ಯಮ ವರ್ಗದ ಮನೆಗಳಾಗಿರುತ್ತವೆ. ಏನು ಈ ಹಿಂದೆ ತಮ್ಮ ದಿನನಿತ್ಯದ ಕೆಲಸವನ್ನ ಅಥವಾ ಬರ್ತಾ ಇದ್ದಂತಹ ಆದಾಯವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಕುಟುಂಬಗಳು ಇದೀಗ ಆಲ್ಮೋಸ್ಟ್ 1.5 ತಿಂಗಳಿನಿಂದ ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲ, ಕೆಲಸಗಳು ದೊರೀತಾ ಇಲ್ಲ. ಹೀಗಾಗಿ ಆದಾಯದ ಮೂಲಗಳು ಕೂಡ ಇಲ್ಲದೆ ಬರಿದಾಗಿರುವಂಥದ್ದು. ಇನ್ನು ಇನ್ನಿತರ ಸಂದರ್ಭಗಳಲ್ಲಿ ಯಾರೆಲ್ಲ ಬಡವರಿದ್ದಾರೋ ಅನೇಕ ಭಾಗಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈ ರೀತಿ ಅವರಿಗೆ ನೆರವಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅವರಿಗೂ ಕೂಡ ಇರುವಂತಹ ಒಂದು ತೊಂದರೆ ಏನು ಅಂತ ಹೇಳಿದ್ರೆ, ಸೀಲ್ ಡೌನ್ ಆಗಿರುವಂತಹ ಪ್ರದೇಶಗಳಿಗೆ ಹೊರಗಿನಿಂದ ಯಾರು ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಅದೇ ರೀತಿ ಆ ಒಂದು ಸೀಲ್ ಡೌನ್ ವ್ಯಾಪ್ತಿಯ ಪ್ರದೇಶದಿಂದ ಹೊರಗಡೆ ಯಾರಿಗೂ ಕೂಡ ಬರುವಂತಹ ಅವಕಾಶಗಳಿಲ್ಲ. ಹೀಗಾಗಿ ಯಾರು ಕೂಡ ಅವರನ್ನ ತಲುಪೋದಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಇರುವಂತಹ ಮತ್ತೊಂದು ಸಮಸ್ಯೆ. ಎಸ್, ನಾವು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳನ್ನ ಈಗ ಏನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ, ಬೇಸರವನ್ನ ತೋಡಿಕೊಳ್ತಾ ಇದ್ದಾರೆ. ಇದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ದಿನನಿತ್ಯದ ಅವಶ್ಯಕ ವಸ್ತುಗಳು ಈಗ ಕನಿಷ್ಠ ಒಂದು ಅಕ್ಕಿ, ಬೇಳೆ ಇತ್ಯಾದಿ ಏನೊಂದು ಸಾರು, ಅನ್ನ ಅಥವಾ ಗಂಜಿಯನ್ನಾದ್ರೂ ಮಾಡಿಕೊಂಡು ಜೀವನವನ್ನ ಸಾಗಿಸಬಹುದು ಅಂತ ಇದ್ರೂ ಕೂಡ ಅವಶ್ಯಕ ವಸ್ತುಗಳು ಸಿಗ್ತಾ ಇಲ್ಲ ಎನ್ನುವಂತಹ ಬೇಸರ ಇಲ್ಲಿನ ನಾಗರಿಕರಿಂದ ಈಗ ಕೇಳಿ ಬರ್ತಾ ಇರುವಂಥದ್ದು. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆ ಒಂದು ನಾಯಿಲ ಪ್ರದೇಶದ ಸ್ಥಳೀಯರಾಗಿರುವಂತಹ ವೆಂಕಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೆಂಕಪ್ಪ ಅವರೇ. ನಮಸ್ತೆ. ಎಸ್, ಹೇಗಿದ್ದೀರಿ ಸರ್? ಈಗ ಹೇಗಿದೆ ತಮ್ಮ ಆ ಒಂದು ಸೀಲ್ ಡೌನ್ ಆದ ನಂತರ ತಮ್ಮ ಜೀವನ ಅನ್ನುವಂಥದ್ದು? ಏನೆಲ್ಲ ಸಮಸ್ಯೆಗಳು ಈಗ ನಿಮಗೆ ಎದುರಾಗಿದೆ ಅನ್ನುವಂಥದ್ದು? ಇಲ್ಲಿ ಇದು ಸಿಗುದಿಲ್ಲ, ಫುಡ್ ಏನಿಲ್ಲ ಸರ್. ನಮ್ಮ ಹಣವಿಲ್ಲ. ಲಾಕ್ಡೌನ್ ಆಗಿ ಎಲ್ಲ ಹೋಗಿದೆ ಹಣ. ಮತ್ತೆ ಅಧಿಕಾರಿ ಹೇಳ್ತಾರೆ ಅದು ಈಗ ಬರ್ತದೆ ಇಲ್ಲಿ ಇಷ್ಟು ಬರ್ಲಿಲ್ಲ ಯಾವ್ದು. ಇಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಇಲ್ಲೆಲ್ಲ ಬಡವರು ಇರುವುದು. ಹೌದು, ಯಾವ್ದು ಇದೆ ಇಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಇಂತ ಮಾಡಿ ಗೊತ್ತಾಗುದಿಲ್ಲ ಸರ್. ಎಸ್, ಯಾರಲ್ಲಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ರಿ? ನಮ್ಗೆ ಈ ರೀತಿ ವಸ್ತುಗಳಿಂದ ಹೇಳ್ತೇವೆ. PDO, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಎಸ್ ಎಸ್, ಅದಕ್ಕೆ ಅವರು ಹೇಳ್ತಾರೆ ಎಲ್ಲ ಸರಿ ಮಾಡಿದ್ದೇವೆ ಹಾಗೆ ಹೀಗೆ ಹೇಳ್ತಾರೆ. ಮತ್ತೆ 4 ಜನ ಇಟ್ಟಿದ್ದಾರೆ, ಅದು ಹಣ ಕೊಟ್ಟು ತರ್ಬೇಕು ಅವ್ರ ಹತ್ರ ನಾವು. ಅಂದ್ರೆ ಈಗ ತಮ್ಮ ಹತ್ರ ಮುಖ್ಯವಾಗಿ ದುಡ್ಡೇ ಇಲ್ಲ, ಆದಾಯವೇ ಇಲ್ಲ ಅನ್ನುವಂಥದ್ದು. ಆದಾಯ ಇಲ್ಲ ನಮಗೆ. ಫುಡ್ ಕೊಟ್ಟೆ ಸರ್, ಫುಡ್ ಅಕ್ಕಿ ಮತ್ತೆ ಮಾಡುದಲ್ಲ. ನಾವು ಬೇರೆ ಏನು ಕೇಳಿಲ್ಲ. ಎಸ್, ಅಂದ್ರೆ ಈಗ ಹೊರಗಡೆಯಿಂದ ಎಲ್ಲ ದಾನ ಮಾಡ್ತಾ ಇದ್ದಾರೆ, ಅವರು ಸಹಾಯವನ್ನ ಮಾಡ್ತಾ ಇದ್ದಾರೆ, ಅದು ಕೂಡ ತಲುಪ್ತಾ ಇಲ್ಲ ತಮಗೆ ಅಂತ ಈಗ ಬರ್ಲಿಲ್ಲ, ಯಾವ್ದು ಬರ್ಲಿಲ್ಲ. ಎಂತ ಮಾಡು. ಎಸ್, ಇನ್ನು ಸ್ಥಳೀಯ ಶಾಸಕರು ಅಥವಾ ಜನಪ್ರತಿನಿಧಿಗಳು ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ ನೀವು ಈ ಒಂದು ವಿಚಾರವನ್ನು? ಹೇಳಿದ್ದೆ, ಬರ್ತದೆ ಇಷ್ಟ ಬರ್ಲಿ, 5 ದಿವಸ ಆಯ್ತು ಇವತ್ತಿಗೆ. ಎಂತ ಮಾಡುದು ಗೊತ್ತಾಗುದು ಸರ್. ಎಸ್, ಅಂದಾಜೀಗ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದೆ ಅಲ್ವಾ ಈ ಭಾಗದಲ್ಲಿ? 150 ಇರ್ಬೋದು. ಎಲ್ಲ ಬಡವರು ಸರ್. ಅಂದ್ರೆ ಎಲ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ ಈಗ. ಎಲ್ಲ ಕಷ್ಟ ಆಗ್ತದೆ. ಖಂಡಿತ ಈ ಒಂದು ಸಮಸ್ಯೆ ಏನಿದೆ, ತಮಗೆ ಬಂದಿರುವಂತಹ ಒಂದು ಸಂಕಷ್ಟ, ಇದನ್ನ ನಾವು ಸಂಬಂಧಪಟ್ಟಂತಹ ಶಾಸಕರ ಗಮನಕ್ಕೆ ಕೂಡ ತರೋದಕ್ಕೆ ಪ್ರಯತ್ನಗಳನ್ನ ಮಾಡ್ತೇವೆ. ಆ ಮೂಲಕ ಖಂಡಿತವಾಗ್ಲೂ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನೆರವನ್ನ ಈ ಮೂಲಕ ನಾವು ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ನಮಗೆ ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಬಯಸುವಂತದ್ದು. ಧನ್ಯವಾದಗಳು ವೆಂಕಪ್ಪ ಅವರೇ, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ.
ಎಸ್, ಇದು ಅಲ್ಲಿನ ಸ್ಥಳೀಯರು ಸೀಲ್ ಡೌನ್ ಆಗಿರುವಂತಹ ನಾಯಿಲ ಪ್ರದೇಶ ಏನಿದೆ, ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮದ ನಾಯಿಲ ಏನಿದೆ, ಅಲ್ಲಿಗೆ ಅಲ್ಲಿರುವಂತಹ ಸದ್ಯದ ಪರಿಸ್ಥಿತಿಯ ಬಗ್ಗೆ ಅವರು ಕೊಟ್ಟಿರುವಂತಹ ಮಾಹಿತಿ. ನಮಗೆ ಹಣ ಇಲ್ಲ, ಖರೀದಿ ಮಾಡೋದಕ್ಕೆ ಹಣ ಇಲ್ಲ, ಬಾಕಿ ಸಂದರ್ಭಗಳಲ್ಲಾದ್ರೆ ಯಾರಾದ್ರೂ ನಮಗೆ ಬಂದು ನೆರವನ್ನ ಕೊಡ್ತಾ ಇದ್ರು. ಇದೀಗ ಸೀಲ್ ಡೌನ್ ಆಗಿರುವಂತಹ ಕಾರಣ ಅದು ಕೂಡ ಆಗ್ತಾ ಇಲ್ಲ, ನಮಗೆ ಅಕ್ಕಿ ಕೂಡ ಇಲ್ಲ, ಮನೆಯಲ್ಲಿ ಆಹಾರದ ಕೊರತೆ ಎದುರಾಗಿದೆ ಈಗ ನಮಗೆ ಎನ್ನುವಂತಹ ಒಂದು ಬೇಸರದ ಮಾತುಗಳನ್ನ ನಮ್ಮ ಜೊತೆಗೆ ಅಲ್ಲಿನ ಸ್ಥಳೀಯರು ವೆಂಕಪ್ಪ ಅವರು ಹಂಚಿಕೊಂಡಿರುವಂತದ್ದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸ್ಥಳೀಯ ಶಾಸಕರನ್ನ ಸಂಪರ್ಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಬಹುಶಃ ಅವರು ಕೂಡ ಒಂದು ಕೆಲಸದ ಒತ್ತಡದಲ್ಲಿದ್ದಾರೆ, ಒಂದು ಸಭೆಯಲ್ಲಿ ಇದ್ದೇನೆ, ಮುಂದಿನ ಹೊತ್ತಿನಲ್ಲಿ ನಾನು ಮಾತಿಗೆ ಸಿಗ್ತೇನೆ ಎನ್ನುವಂತಹ ಒಂದು ಭರವಸೆಯನ್ನ ಈಗ ಕೊಟ್ಟಿದ್ದಾರೆ. ಸೊ ಮುಂದಿನ ಒಂದು ಅವಧಿಯಲ್ಲಿ ನಾವು ಅವರನ್ನು ಸಂಪರ್ಕ ಮಾಡಿ ಅಥವಾ ಅವರ ಜೊತೆಗೆ ಮಾತನಾಡಿ ಈ ಒಂದು ಸಮಸ್ಯೆಯ ಬಗ್ಗೆ ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳನ್ನು ಈ ಮೂಲಕ ನಾವು ಮಾಡ್ತೇವೆ ಎನ್ನುವಂತಹ ವಿಚಾರವನ್ನು ನಾವು ಇಲ್ಲಿ ಹೇಳೋದಿಕ್ಕೆ ಬಯಸುವಂಥದ್ದು.